ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಗುಲಾಬ್ ಜಾಮೂನ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಫಸ್ಟು ನಾನು MTR ಗುಲಾಬ್ ಜಾಮೂನ್ ಮಿಕ್ಸ್ನ ತೊಗೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚಪಾತಿ ಹಿಟ್ಟು ಕಳಿಸ್ತೀವಲ್ಲ ಆ ಥರ. ಎಲ್ಲ ಕಲಸಾದ್ಮೇಲೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕ್ಬಿಟ್ಟು ತಿರ್ಗಾ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಕೈಗೆ ಅಂಟ್ತಾ ಇರುತ್ತೆ ಜಾಮೂನ್ ಹಿಟ್ಟು. ಸೊ ಒಂದು 5 ನಿಮಿಷ ಬಿಟ್ಟು ತಿರ್ಗಾ ತಗೊಂಡು ಉಂಡೆ ಕಟ್ಟಿ ಅದನ್ನು ಸ್ಮಾಲ್ ಸೈಜಲ್ಲಿ ತುಂಬ ಸಾಫ್ಟಾಗಿರಬೇಕು. ಮೇಲ್ಗಡೆ ಲೇಯರು ನೈಸಾಗಿರಬೇಕು, ಆ ಥರ ಕಟ್ಟಬೇಕು. ಇಲ್ಲ ಅಂದರೆ ಒಡ್ಕೊಬಿಡುತ್ತೆ. ನಾವು ಇಲ್ಲಿ ಸುಮಾರು ಒಂದು 10 ಜಾಮೂನ್ ಆಗೋ ಥರ ಹಿಟ್ಟನ್ನ ಕಲಿಸ್ಕೋತಾ ಇದ್ದೀವಿ ಅಷ್ಟೇ. ಅದು ನೋಡಿದ್ರೆ 12 ಆಯಿತು. ಈಗ ಎಣ್ಣೆನ ಕಾಯಕ್ಕಿಡೋಣ. ಈಗ ಜಾಮೂನ್ ಉಂಡೆ ಮಾಡಿರ್ತೀವಲ್ಲ ಅದನ್ನು ಎಣ್ಣೆ ಒಳಗಡೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಸ್ವಲ್ಪ ಹೊತ್ತು. ಅದು ಕೆಂಪಾಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಇನ್ನೊಂದು ಕಡೆ ಇದಕ್ಕೆ ಬೇಕಾಗಿರೋ ಸಕ್ಕರೆ ಪಾಕನೂ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಅದನ್ನ ವಿಡಿಯೋ ಮಾಡಿಲ್ಲ, ಅದು ಹೇಗೆ ಅಂತ ಹೇಳ್ತೀನಿ. ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದಕ್ಕೆ ಸಕ್ಕರೆ ಹಾಕ್ಕೊಂಡು ಅದು ಪಾಕ ಮಾಮೂಲಿ ಕೈಗೆ ಅಂಟುತ್ತಲ್ಲ ಆ ಥರ ಕುದಿಸ್ಕೋಬೇಕು. ನೋಡಿ, ಈಗ ಜಾಮೂನ್ ಈ ಕಲರ್ ಬಂದಿದೆ. ಇವಾಗ ಎತ್ಕೋತಾ ಇದ್ದೀವಿ. ಅದನ್ನು ಸಕ್ಕರೆ ಪಾಕದೊಳಗೆ ಹಾಕಬೇಕು. ಜಾಮೂನ್ ಮಾಡೋದು ತುಂಬ ಸಿಂಪಲ್. ಸೊ ಫೈನಲಿ ರೆಡಿ ಆಯಿತು. ನಾನು ಮತ್ತು ಮಮ್ಮಿ ಇಬ್ಬರು ಹಾಕ್ಕೊಂಡು ತಿಂದು ತುಂಬ ಟೇಸ್ಟಿಯಾಗಿತ್ತು. ಇವತ್ತಿನ ಲಾಗಲ್ಲಿ ನಾನು ಜಾಮೂನ್ ರೆಸಿಪಿನ ಹೇಳ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.